ಲಕ್ಷ್ಮೀ ಬೇಗಂದಿರಲಿ. ನಾನು ತಮಗೆ ಕೆಲವು ತಿಳಿಸೋದು ತಮಗೆ ಬೇಜಾರಾದ್ರೂ ಪರವಾಗಿಲ್ಲ. ಯಾಕಂದರೆ ಇದರಿಂದ ನಾನು ಲಾಭ ಪಡಿಬೇಕಂತ ಭಾವನೆಯಿಂದ ಮಾಡ್ತಾಯಿಲ್ಲ. ನನಗೆ ದೊಡ್ಡವರು ಗುರುಗಳು ಹಲವಾರು ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಅದು ಉಪಯೋಗ ಮಾಡೋಕ್ಕೆ ನನಗೆ ಅವಕಾಶ ಇಲ್ಲ. ಕೆಲಸದಲ್ಲಿ ಇರೋಂದಾಗ ಯಾವಾಗಲೂ ಕೆಲಸದ ಟೆನ್ಷನ್ ಇತ್ತು. ಈಗ ವಯಸ್ಸಾಗಿ ರಿಟೈರ್ಡ್ ಆಗಿರೋದ್ರಿಂದ ಹಳೆಯದೆಲ್ಲ ಏನಂದರೆ ಅದನ್ನು ಜನಕ್ಕೆ ತಿಳಿಸೋಣ ಅಂತ ಮನೋಭಾವನೆಯಿಂದ ಕಲ್ತಿರೋದು ಮತ್ತೊಬ್ಬರಿಗೆ ಹಂಚಬೇಕಂತ. ಯಾಕೆಂದರೆ ವ್ಯವಸಾಯಿ ಬೆಳೆ ಮಾಡೋದನ್ನು ಅವನೇ ತಿನ್ನೋದಿಲ್ಲ. ಅವನು ಕೆಟ್ಟದ್ದು ತಿಂದ್ಬಿಟ್ಟು ಒಳ್ಳೆಯದನ್ನು ಜನಕ್ಕೆಲ್ಲ ಮಾರ್ಬೋದು. ಮಾರಿದ್ರೂ ಅವನು ಅಷ್ಟೊಂದು ಲಾಭಕ್ಕೋಸ್ಕರ ಮಾರೋದಿಲ್ಲ. ಅವನು ಮಾಡಿದ ಮೇಲೆ ಸ್ವಲ್ಪ ಅನುಕೂಲ, ವ್ಯವಸಾಯ ಮಾಡಿದ ಖರ್ಚಿಗೆ ತಕ್ಕಂಥ ಬಂದರೆ ಸಂತೋಷವಾಗಿ ಮಾರಿಬಿಡ್ತಾನೆ. ಹಾಗೆ ಹಸು ತನ್ನ ಹಾಲನ್ನು ಹಾಗೆ ಇರಲ್ಲ, ಅದು ಕರುಗೋ ಬೇರೆದಕ್ಕೋ ಯಾವುದೋ ರೀತಿಯಿಂದ ಅದು ಡಿಸ್ಟ್ರಿಬ್ಯೂಟ್ ಆಗಲೇಬೇಕು. ಒಂದು ಲಿಮಿಟ್. ನನ್ನ ಕೆರೆ ನೀರು ತುಂಬಿದ ಮೇಲೆ ಕೋಡಿ ಯಾತ್ರೆ ಮಾಡಿ ತಂದ ಬುದ್ಧಿವಂತರು ಅನುಭವ. ಒಂದು ಲಿಮಿಟ್ ನಂತರ ಅದನ್ನು ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂತ. ಹಾಗೆ ನಾನು ಮಾತಾಡೋದೆಲ್ಲ ನಿಮ್ಮ ಎಲ್ಲರಿಗೂ ಅನುಕೂಲ ಆಗಲಿ ಎಂಬ ಭಾವನೆಯಿಂದ ಹೇಳ್ತಾ ಇದ್ದೇನೆ ಹೊರತು ಇದರಿಂದ ನಾನು ಏನು ಪಡ್ಕೊಬೇಕನ್ನೋ ಭಾವನೆ ಅಲ್ಲ. ಆದರೆ ಒಂದೇ ಅಂದರೆ ನನಗೂ ಒಂಥರ ಇಷ್ಟೊಂದು ಜನಗಳು ನನಗೆ ತಿಳಿದವರು ಇದ್ದಾರೆ. ನಿಮ್ಮಿಂದನೂ ನಾನು ಬುದ್ಧಿ ಕಳೀತಾ ಇರ್ತೀನಿ. ಏಕೆಂದರೆ ಆಡ್ತಾ ಆಡ್ತಾ ರಾಗ, ಅಳ್ತಾ ಅಳ್ತಾ ರೋಗ. ಹಾಗೆಂದರೆ ನಿಮ್ಮ ಜೊತೆಗೆ ಒಬ್ಬೊಬ್ಬರು ಮಾತಾಡ್ತಾ ಇದ್ದರೆ ನನಗೊಂಥರ ಸಂತೋಷ ಆಗುತ್ತೆ. ಇದನ್ನು ನೀವು ನೋಡಿದ್ರೂ ಪರವಾಗಿಲ್ಲ, ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ಕರ್ತವ್ಯನು ಮಳೆ, ಆಕಾಶದಿಂದ ಮಳೆ ಹುಯ್ತದೆ. ಅದನ್ನು ಎಷ್ಟೋ ಜನ ಉಪಯೋಗ ಮಾಡ್ಕೊಂಡ್ರೆ ಅದು ಮಳೆದು ತಪ್ಪಲ್ಲ. ಉಪಯೋಗ ಯಾರು ಮಾಡ್ಕೊಂಡಿದ್ರೆ ಅವ್ರದ್ದು ಇದಾಗಿರುತ್ತೆ, ಮಳೆದು ಕಾರಣ ಅಲ್ಲ. ಹಾಗೆ ಅದೇ ದೊಡ್ಡವರು ಹಿರಿಯರು ಹೇಳಿರುವ ಮಾತು, ದೊಡ್ಡವರು ಹಿರಿಯರು ಹೇಳಿರುವ ಮಾತು ಎಂದೆಂದು ವ್ರತಯಾಗುವುದೇ ಇಲ್ಲ. ಅದು ಯಾಕೆಂದರೆ ಅನುಭವದಿಂದ ಮಾಡಿದ ಮಾತು. ಅದು ಈ ಜಗತ್ತಿರುವ ತನಕ ಉಪಯೋಗ ಆಗುತ್ತೆ ಎಂಬುದನ್ನು ತಾವು ಎಲ್ಲರೂ ಕಲಿಯರಿ, ಉಳಿಸರಿ, ಬೆಳೆಸರಿ. ಹಳೆಬರು ಹೇಳಿರುವುದು ಹೆಣ್ಣು ಮಕ್ಕಳನ್ನ ನದಿಗೆ ಹೋಳಿಗೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳನ್ನ ನದಿಗೆ ಸಮವಾಗಿ ಅಂದಿನ ಕಾಲಮಾನವರು ಹೇಳಿರೋದಲ್ಲಿ ಅರ್ಥವಿದೆ. ಅದಕ್ಕೆ ಶಿವನಿಗೆ ಗಂಗೆಯನ್ನು ತಲೆ ಮೇಲೆ ಇಟ್ಟಿರುವ ಹಾಗೆ ಕೆತ್ತನೆ ಮಾಡಿ ಜಗತ್ತಕ್ಕೆ ತಿಳಿಸಿದ್ದಾರೆ. ಯಾವುದೊಂದು ಪಕ್ಷಿ ಪ್ರಾಣಿಗಳೇ ಆಗಲಿ, ಹೆಣ್ಣಿನ ಪಕ್ಷಿಯಿಂದಲೇ ಗಂಡಿನ ಪಕ್ಷಿ ಇರುವುದು ಬಿಟ್ಟು, ಗಂಡಿನ ಪಕ್ಷಿ ಹಿಂದೆ ಹೆಣ್ಣಿನ ಪಕ್ಷಿ ಬರುವುದಿಲ್ಲ. ಪ್ರೀತಿಯಾದ ನಂತರ ಪ್ರೇಮಕ್ಕಾಗಿ ಬರಬಹುದು. ಸಾಧನೆಯಲ್ಲಿ ಹೆಣ್ಣು ಮಕ್ಕಳೇ ಅತಿಬುದ್ಧಿವಂತರು, ಸಾಧಕರು. ಯಾಕೆಂದರೆ ಅವುಗಳು ಅಡಿಗೆ ಮರ ತರಗಾಗಿ ಎತ್ತರವಾಗಿ ಬೆಳೆದರೇನು ಗಾಳಿಗೆ ಸುಲಭವಾಗಿ ಬೀಳದಿಲ್ಲ. ಆದರೆ ಬೆಂಡಾಗಿ ಮತ್ತು ಅವು ನಿಂತುಕೊಳ್ಳಂಥ ಶಕ್ತಿಯನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಎಂಬುದು ಮರೆಯಂಗಿಲ್ಲ. ನಾವೆಲ್ಲರೂ ಮರೆಯಂಗಿಲ್ಲ. ಅಂಥ ಜೀವನದಲ್ಲಿ, ಅಂಥ ಮಾನವನ ಜೀವನದಲ್ಲಿ ಹೆಣ್ಣು ಮಕ್ಕಳನ್ನು
ಯಾವಾಗಲೂ ಹೆಣ್ಣು ಗಂಡನು ತೊಂದರೆ ಕೊಡಬಾರದು, ಗಂಡ ಹೆಣ್ಣು ತೊಂದರೆ ಕೊಡಬಾರದು. ಅದು ಎಲ್ಲ ಜಾಗದಲ್ಲೂ ಬೋರ್ ಹಾಕಿದರೆ ನೀರು ಪೆಟ್ರೋಲಿಯಂ ಸಿಕ್ಕುವುದಿಲ್ಲ. ಅವನ ಭಾಗ್ಯದಿಂದಲೇ ನೀರು ಪೆಟ್ರೋಲಿಯಂ ಸಿಕ್ಕುವುದಾಗೆ ಅವರವರ ಕರ್ಮಾಚಾರಕ್ಕೆ ಅನುಸಾರ ಮಾಡಿ ಅವರವರ ಕುಟುಂಬಕ್ಕೆ ತಕ್ಕಂತೆ ತಾಯಿ ತಂಗಿ ಅಕ್ಕ ಹೆಂಡತಿಯನ ಪರಮಾತ್ಮನ ಸೃಷ್ಟಿ ಮಾಡಿರುತ್ತಾನೆ. ಇದನ್ನು ತಿಳ್ಕೊಂಡು ಅನುಸಾರ ಮಾಡಿ ನಡೆಯಲೆಂದರೆ ಅದು ನಮ್ಮ ತಪ್ಪೇ ಹೊತ್ತು ದೇವರ ತಪ್ಪು ಇಲ್ಲ ಎಂದು ತಿಳಿದು ಎಲ್ಲರೂ ಹೆಣ್ಣು ಮಕ್ಕಳು ನದಿಗೆ ಸಮವೆಂದು ಎಳಿರುವ ದೊಡ್ಡರಲ್ಲ. ಎಲ್ಲರೂ ಹೆಣ್ಣು ಮಕ್ಕಳು ನದಿ ನೀರಿಗೆ ಸಮವೆಂದು ಎಳಿರುವ ದೊಡ್ಡರಲ್ಲ. ಇದನ್ನು ತಿಳಿಯದೆ ನಡೆಯೋ ನಾವೆಲ್ಲ ಮೂರ್ಖರೇ ಅಲ್ಲ. ಇದನ್ನು ತಿಳ್ಕೊಂಡು ನಡೆಯಲೆಂದೇ ನಮ್ಮ ಮೂರ್ಖತನವೇ ಅಲ್ಲ. ಅದರಿಂದ ಎಲ್ಲರೂ ಜಗತ್ತಿನಲ್ಲಿ ಅವರವರ ಸ್ಥಾನದಲ್ಲಿ ಅವರವರು ಶ್ರೇಷ್ಠವೇ. ಅವರವರಿಗೆ ಯಾರೂ ತೊಂದರೆ ಕೊಡೋಕ್ಕೆ ಹೋಗಬಾರದು. ಎಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.